ಸೋಡಾ ನೀರೇನು ಮಿಕ್ಸ್ ಮಾಡಲ್ವಾ? ಜಾಗ ಎಲ್ಲಿದ್ಯಾ? Not bad, not bad. Now you. ಸೊ ಫೈನಲಿ ನಾನು 2 ಪಿಕ್ಚರ್ ನೋಡ್ಬಿಟ್ಟೆ. ಒಂದು ಬ್ಯಾಚಲರ್ ಪಾರ್ಟಿ, ಇನ್ನೊಂದು ಉಪಾಧ್ಯಕ್ಷ. ಫಸ್ಟ್ ಬ್ಯಾಚಲರ್ ಪಾರ್ಟಿ ಬಗ್ಗೆ ಮಾತಾಡೋಣ. ಬ್ಯಾಚಲರ್ ಪಾರ್ಟಿ ಇಸ್ ಅ ಓಕೆ ಮೂವಿ. ಓಕೆ ಅಂದ್ರೆ ಏನಂದ್ರೆ ಡೀಸೆಂಟ್ ಮೂವಿ. ಏನಂದ್ರೆ ಕಾಮಿಡಿ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅಷ್ಟೊಂದಿಲ್ಲ ಕಂಪೇರ್ ಟು ಉಪಾಧ್ಯಕ್ಷ ಇಸ್ ನೆಕ್ಸ್ಟ್ ಲೆವೆಲ್. ನಾನು ಸುಳ್ಳು ಹೇಳ್ಬಾರ್ದು, ಉಪಾಧ್ಯಕ್ಷ ಜೊತೆ ಕಂಪೇರೇ ಮಾಡಂಗಿಲ್ಲ. ಚಿಕ್ಕಣ್ಣ ನೈಸ್, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್, ಬಟ್ ಉಪಾಧ್ಯಕ್ಷ ಈಸ್ ಸಮಥಿಂಗ್ ಎಲ್ಸ್. ಓಕೆ, ಬ್ಯಾಚಲರ್ ಪಾರ್ಟಿ ಇಸ್ ಗುಡ್. ಏನಂದ್ರೆ ಇದೇಂತರ ಜೆನ್ಜಿ ಅಥವಾ ದುಡ್ಡಿರೋರು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಅಲ್ಲ ಇದು ಮೂವಿ ಬ್ಯಾಚಲರ್ ಪಾರ್ಟಿ ಯಾರಿಗೆ ಅಂದ್ರೆ ಬ್ಯಾಚಲರ್ ಪಾರ್ಟಿ ಮಾಡಿರೋರಿಗೆ, ಮಾಡಿಸ್ಕೊಳ್ಳೋ ಥರವ್ರಿಗೆ, ಅವ್ರು ಮಾಡ್ತೀನಿ ಅನ್ನೋರಿಗೆ ಸರಿ ಆಗ್ಬೋದು. ಬಟ್ ಬ್ಯಾಚಲರ್ ಪಾರ್ಟಿ ಮಾಡಿಲ್ಲ, ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಅಂತಾನೆ ಅರ್ಥ ಇಲ್ಲ ಅಂತ ಗೊತ್ತಿದ್ರೆ ಅಂಥವ್ರಿಗೆ ಇದು ಮೂವಿ ಅಲ್ಲ. ಫಾರ್ ಎಕ್ಸಾಂಪಲ್ ಇಟ್ಸ್ ಆಲ್ ಅಬೌಟ್ ಪರ್ಸನ್, ಲೈಕ್ ಮದುವೆ ಆಗಿರೋನ್ಗೆ ಮದುವೆ ಏನಕ್ಕೆ ಮಾಡ್ಕೊಂಡೆ, ಏನಕ್ಕೆ ಇವಳೇ ಬೇಕಾಗಿತ್ತು ಆ ಥರ, ಪ್ಲಸ್ ಸ್ವಲ್ಪ ಫನ್ ಅನ್ನೋ ಥರ ತೋರಿಸಿದರೆ. ಬಟ್ ಏನಂದ್ರೆ ಕಾಮಿಡಿ ಪಿಕ್ಚರ್ ಅಂತ ಪೂರ್ತಿ ಕಾಮಿಡಿ ಇಲ್ವೇ ಇಲ್ಲ. ಒಂದು ಸ್ವಲ್ಪ ತುಂಬ ಡ್ರಾಮಾ, ಮತ್ತು ಇದೊಂದು ಸ್ವಲ್ಪ ಏನಂತಾರೆ ಸುಮ್ಮನೆ ಎಲಾಬ್ರೇಟ್ ಮಾಡ್ಬಿಟ್ಟು ಸುಮ್ಮನೆ ರಬ್ಬರ್ ಥರ ಎಳ್ದುಬಿಟ್ಟು ತೋರಿಸೋರೆ. ಹಂಗನ್ಬಿಟ್ಟು ಬೋರಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಡೀಸೆಂಟ್ ಮೂವಿನೇ. ಬಟ್ ಏನಾದರೂ ಉಪಾಧ್ಯಕ್ಷ ಜೊತೆ ಕಂಪೇರ್ ಮಾಡಿ 2 ಒಟ್ಟಿಗೆ ರಿಲೀಸ್ ಆಯಿತು. ಸುಳ್ಳಾಗಿ ಹೇಳ್ಬೇಕು, ನನಗೆ ನಿನ್ನೆ ನೋಡೋ ಆಪ್ಷನ್ ಸಿಕ್ತು. ನಾನು ಅದು ದುಡ್ಡು ಇರಲಿಲ್ಲ ಫಸ್ಟ್ ಶೋ ನೋಡೋಕ್ಕೆ. ಅದು ನೋಡೋರು ಬಾಯ್ ಬಡ್ಕೊಬಿಡ್ತೀರಾ. 2 ಪಿಕ್ಚರ್ ಒಂದೇ ಸರಿ ನೋಡೋಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಇನ್ನೊಂದೇನು ಗೊತ್ತಾ, ಫಸ್ಟು ಹೇಳ್ಬೋದು ಬ್ಯಾಚಲರ್ ಪಾರ್ಟಿಲಿ ಏನು ಕೇಳ್ತೀರಾ, ಅಷ್ಟು ಇದಿರಲಿಲ್ಲ. ಅಂದರೆ ಎಲ್ಲೋ 1-2 ಸೀನಲ್ಲಿ ನಗು ಬರುತ್ತೆ, ನಗ್ತಿದ್ರು. ಉಪಾಧ್ಯಕ್ಷದಲ್ಲಿ ಎಲ್ಲದಕ್ಕೂ ತಿಕ್ಳುಗಳ ಥರ ನಗ್ತವ್ರೆ ಜನ ಕೂತ್ಕೊಂಡು. ನನ್ಗೆ ಏನು ಗುರು ಇಷ್ಟೊಂದು ನಗ್ತವ್ರು, ನನಗೂ ನಗು ಬರ್ತಿತ್ತಿಲ್ಲ ಅಂತ ಹೇಳ್ತೀನಿ. ಹಂಗಂದ್ಬಿಟ್ಟು ಆ ಥರ ತಿಕ್ಲು ಥರ ನಕ್ಕದ ಅರ್ಥ ಆಗುತ್ತೆ. ಇದು ಬ್ಯಾಚಲರ್ ಪಾರ್ಟಿಗಿಂತ ಉಪಾಧ್ಯಕ್ಷದಲ್ಲಿ ನೋಡಬೇಕು. ಅವರು ಕಾಮಿಡಿಗೆ ಡಬಲ್ ಮೀನಿಂಗ್ ಮಿಕ್ಸ್ ಮಾಡ್ಬಿಟ್ಟಾದ್ರೂ ಸರಿ, ಹೆಂಗೋ ಒಟ್ಟಿನಲ್ಲಿ ಚೆನ್ನಾಗಿತ್ತು ಕೇಳೋಕ್ಕೆ ನೋಡೋಕ್ಕೆ. ಬಟ್ ಅದೇ ಬ್ಯಾಚಲರ್ ಪಾರ್ಟಿಲಿ ಎಲ್ಲದಕ್ಕೂ ಹಂಗೆ ಮಾತಾಡ್ಬೇಡ ಕಣು, ಇದು ಫ್ಯಾಮಿಲಿ ಫ್ರೆಂಡ್ಲಿ ಕಣು ಅಂದ್ಬಿಟ್ಟು ಮಧ್ಯದಲ್ಲಿ ಇಳಿಸ್ಬಿಡ್ತಾರೆ. ಅದೇ ಬೇಜಾರಾಗೋದು. ಒಳ್ಳೆ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ, ಒಂದೇನೋ ಡೈಲಾಗ್ ಬರಬೇಕು ಅಂತ ಇರುತ್ತೆ, ಡೈಲಾಗ್ನ ಕಟ್ ಮಾಡೋ ಥರ ಅನಿಸುತ್ತೆ, ನನಗೆ ಬೇಜಾರಾಗೋದೇ. ಅದೇ ಉಪಾಧ್ಯಕ್ಷದಲ್ಲಿ ಅವ್ರ ಫ್ಯಾಮಿಲಿ ಫ್ರೆಂಡ್ಲಿ ಇಟ್ಕೊಂಡು ಕಾಮಿಡಿ ಮಾಡ್ತಾರೆ. ಅಯ್ಯೋ ದೇವರೇ, ಅಲ್ಲೊಂದು ಸೀನ್ ಬರುತ್ತೆ, ಒಂಚೂರ ಚಿಕ್ಕದಾಗಿ ಸ್ಪಾಯ್ಲರ್, ಜಾಸ್ತಿ ಇಲ್ಲ. ಹಳೆ ಸಾಮಾನು ಅಂದ್ಬಿಡ್ತಾರೆ, ನಗು ಬಂದ್ಬಿಡುತ್ತೆ. ಅದೇನಕ್ಕೆ ಹಳೆ ಸಾಮಾನು ಅನ್ನೋದು ನೀವು ನೋಡಬೇಕು. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂತ? ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅದು ಚೆನ್ನಾಗಿದೆ ಉಪಾಧ್ಯಕ್ಷದಲ್ಲಿ. ಬ್ಯಾಚಲರ್ ಪಾರ್ಟಿದಲ್ಲೂ ಇದೆ. 2 ಬ್ಯಾಂಕಾಕ್ ಬಗ್ಗೆ ರೆಫರೆನ್ಸ್ ಮಾಡ್ತಾರೆ. 2ರಲ್ಲೂ ನಾನು ನಂದಿನಿ ವಾಯಿ ಬ್ರೋ 2 ಪಿಕ್ಚರಲ್ಲೂ ಐತೆ ಬ್ರೋ ರೆಫರೆನ್ಸ್ಗಳು, ನೀವು ನೋಡ್ಬೇಕು, ಅವೆಲ್ಲ ಅರ್ಥ ಆಗೋದು. ಬಟ್ ಓವರ್ ಆಲ್ ನನಗೆ ಉಪಾಧ್ಯಕ್ಷ ಜಾಸ್ತಿ ಇಷ್ಟ ಆಯಿತು ಕಂಪೇರ್ ಟು ಬ್ಯಾಚಲರ್ ಪಾರ್ಟಿ. ಹಂಗಂದ್ರೆ ಬ್ಯಾಚಲರ್ ಪಾರ್ಟಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಪ್ರೊಡಕ್ಷನ್ ಕ್ವಾಲಿಟಿ ವೈಸ್ ನೈಸ್. ಬಟ್ ಏನಂದರೆ ಅವೆಲ್ಲ ಇವ್ರು ಹೇಳ್ತಾರೆ, ದುಡ್ಡಿದ್ದು ಬ್ಯಾಚಲರ್ ಪಾರ್ಟಿ ಮಾಡ್ತಿದ್ದವ್ರಿಗೆ ಪಿಕ್ಚರ್ ಇಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಓವರ್ ಆಲ್ ಕಿರಿಕ್ ಪಾರ್ಟಿ ಜೊತೆ ಕಂಪೇರ್ ಮಾಡೋಕೋಬೇಡಿ. ಬ್ಯಾಚಲರ್ ಪಾರ್ಟಿ ಇಸ್ ಬ್ಯಾಚಲರ್ ಪಾರ್ಟಿ, ಕಿರಿಕ್ ಪಾರ್ಟಿ. ಬಟ್ ದ ಫ್ಯಾಕ್ಟ್ ಇಸ್ ದಟ್ ಉಪಾಧ್ಯಕ್ಷ ವಾಸ್ ರಿಯಲಿ ಗುಡ್. ಸುಳ್ಳು ಹೇಳ್ಬಾರ್ದು, ಅದು ಅವರಷ್ಟು ಒಳ್ಳೆ ಹೈ ಕ್ವಾಲಿಟಿ ಪ್ರೊಡಕ್ಷನ್ ಹಾಕೊಂಡು ಮಾಡಿಲ್ದೇ ಇರ್ಬೋದು. ಬಟ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು. ಉಪಾಧ್ಯಕ್ಷ ಮಾತ್ರ ಸಕ್ಕತ್ತಾಗಿದೆ. ಚಿಕ್ಕಣ್ಣಂಗೆ ನೈಸ್, ಇದು ಒಳ್ಳೆ ಪಿಕ್ಚರ್ ಆಗಿದೆ, ಸುಳ್ಳು ಹೇಳ್ಬಾರ್ದು. ಓಪನಿಂಗ್ ಪಿಕ್ಚರ್ ಈ ಥರ ಮಾಡೋರಂದ್ರೆ ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಫ್ಯಾಮಿಲಿಯರೆಲ್ಲ ಕೂತ್ಕೊಂಡು ನೋಡ್ಬೋದು, ಫ್ಯಾಮಿಲಿ ಜೊತೆ ನೋಡ್ಬೋದು. ನಾನೇನು ಬೇಜಾರು ಮಾಡ್ಕೊಂಡು ಇದು ಹೆಂಗೆ ಮಜಾ ಭಾರತದಲ್ಲಿ ಅಥವಾ ಕಾಮಿಡಿ ಕಿಲಾಡಿದಲ್ಲಿ ಹೇಳ್ತಾರಲ್ಲ, ಕಾಮಿಡಿಗೆ ಅಂದಮೇಲೆ ಏನಪ್ಪದು ಇದು ಫಿಲ್ಟರ್ ಇರಬಾರ್ದು ಅಂತ, ಅದಕ್ಕೆ ಹೇಳಿದ್ದು. ಇದರಲ್ಲಿ ಸ್ವಲ್ಪ ಇನ್ನೊಂಚೂರು ಏನಂದ್ರೆ ಪರವಾಗಿರಲಿಲ್ಲ. ಬಟ್ ಅದೇ ಹೇಳಿದ್ನ, ಬ್ಯಾಚಲರ್ ಪಾರ್ಟಿಲಿ ಸ್ವಲ್ಪ ಫಿಲ್ಟರ್ಲೆಸ್ ಇದ್ದಿದ್ರೆ ಚೆನ್ನಾಗಿರೋದು. ಹೆಂಗಿದ್ರು ಬೋಳಿ ಮಗ ಬೇರೆ ಥರ ಅಂತೆಲ್ಲ ಬೈತಿದ್ರು ತಾನೆ, ತಲೆನೇ ಕೆಡ್ಸ್ಕೊಬಾರ್ದಾಗಿತ್ತು. ಇವ್ರಿದ್ರೆ ಬೈಗಳು ಕಮ್ಮಿ ಇದೆ, ಬಟ್ ಡಬಲ್ ಮೀನಿಂಗ್ ಜಾಸ್ತಿ ಇದೆ ಯಾವುದರಲ್ಲಿ ಉಪಾಧ್ಯಕ್ಷದಲ್ಲಿ. ಅದೇ ಸ್ವಲ್ಪ ಫಿಲ್ಟರ್ಲೆಸ್ ಮಾಡಿದಿರೋ ಚೆನ್ನಾಗಿರೋದು ಬ್ಯಾಚಲರ್ ಪಾರ್ಟಿ. ಬಟ್ ಅವೆರಡು ಕಂಪೇರ್ ಮಾಡಿದ್ರೆ ನನ್ಗನ್ಸೋ ಪ್ರಕಾರ ಉಪಾಧ್ಯಕ್ಷ ಗೆಟ್ಸ್ ದ ಟ್ರೋಫಿ. ಐ ಡೋಂಟ್ ನೋ ಬಾಕ್ಸ್ ಆಫೀಸ್ ಯಾವ ಥರ ಕಲೆಕ್ಟ್ ಮಾಡ್ತದೆ ಅಂತ, ನನಗೆ ಅದ್ರ ಬೇಕಾನೂ ಇಲ್ಲ. ನಾನು ಬರೀ ಪಿಕ್ಚರ್ ನೋಡಕ್ಕೆ ಹೋಗ್ತಿದ್ದೀನಿ, ನಂಬರ್ಸ್ ಬೇಕಾಗಿಲ್ಲ ನನಗೆ. ಯಾವ್ದು ಜಾಸ್ತಿ ಸಂಪಾದನೆ ಮಾಡ್ತದೆ, ಯಾವ್ದು ಕಮ್ಮಿ ಸಂಪಾದನೆ ಮಾಡ್ತದೆ, ಅದು ಸೆಕೆಂಡ್ರಿ. ನಿನಗೆ ಇಷ್ಟ ಆಯ್ತಾ ಪಿಕ್ಚರ್, ಇಷ್ಟ ಆದರೆ ಡೈರೆಕ್ಟಾಗಿ ಇನ್ನೊಂದ್ಸರಿ ನೋಡ್ಬೋದು. ಇನ್ನೊಂದ್ಸರಿ ನೋಡಿದ್ರೆ ಆಟೋಮೆಟಿಕ್ಕಾಗಿ 2 ಟಿಕೆಟ್ ಬಿಟ್ಟರೆ 3 ಟಿಕೆಟ್ ಸೇಲ್ ಆಗುತ್ತೆ. ಅದೇ ಡಿಫ್ರೆನ್ಸ್ ಇರೋದು. ಸೊ ಓವರ್ ಆಲ್ ನನಗನ್ಸೋ ಪಕ್ಕ ಉಪಾಧ್ಯಕ್ಷ ಇಸ್ ಅ ವೆರಿ ಗ್ರೇಟ್ ಮೂವಿ. ಆ್ಯಂಡ್ ಬ್ಯಾಚಲರ್ ಪಾರ್ಟಿ ಇಸ್ ಓಕೆ ಮೂವಿ ಅಷ್ಟೇ. ಏನು ಹೇಳಲ್ಲ, ಜಾಸ್ತಿ ಕುಯ್ಕೊಂಡು ಕೂತ್ಕೊಂಡ್ರೆ ನೀವು ಹೇಳ್ತೀರ ಏನು ಗುರು ಕುಯ್ತಾ ಇರ್ತಾನೆ. ಆಮೇಲೆ ಇನ್ನೊಂದು
ಯಾರಿಗೂ ಹೇಳಿದ್ದು ಲಾಸ್ಟ್ ಒಂಚೂರು ಕಮೆಂಟ್ ಸೆಕ್ಷನ್ ಬಗ್ಗೆ ಮಾತಾಡ್ಬಿಡ್ತೀನಿ ಲಾಸ್ಟ್ ವಿಡಿಯೋದು. ನಾನು ಪ್ರಭಾಸ್ನು ಮತ್ತು ಯಶ್ನು ನೆಪೋಟಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ ಗುರು. ಆದ್ರೆ ನಾನು ಹೇಳಿದ್ದೇನು ಅಂದರೆ ಪ್ರಭಾಸು ಯಾವ ಥರ ಡಿಸಿಷನ್ ತಗೋತಾರೆ ಅಂತ, ಮತ್ತು ಯಶ್ ಯಾವ ಥರ ಡಿಸಿಷನ್ ತಗೋತಾರೆ ಅಂತ ನಾನು ಅದ್ರ ಮೇಲೆ ಕಂಪ್ಯಾರಿಸನ್ ಮಾಡಿದ್ದು. ಇದೇನು ನೀವು ಅದನ್ನು ನೆಪೋಟಿಸಮ್ ಒಳಗಡೆ ತೆಗೆದ್ಬಿಟ್ಟು ಯಾಕೆ ತುಂಬಿಸಿದ್ರಿ ನನಗೆ ಅರ್ಥ ಆಗಲಿಲ್ಲ. ಅದು ನೆಪೋಟಿಸಮ್ಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ. ಎರಡು ಗ್ರೇಟ್ ಆಕ್ಟರ್ಸ್, ನಾನು ಯಾವಾಗ ಹೇಳಿದ್ದಿಲ್ಲ ಅಂತ. ನಾನು ಹೇಳಿದ್ದೀನು ಅವ್ರು ತಗೊಳ್ಳೋ ಚಾಯ್ಸ್ ಮೇಲೆ ಪ್ಲಸ್ ಎಷ್ಟು ಸಂಪಾದನೆ ಮಾಡ್ತಾವ್ರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದು. ಅದು ಬಿಟ್ಬಿಟ್ಟು ನೀವು ನೆಪೋಟಿಸಮ್ ಎಲ್ಲಿಂದ ಸೇರಿಸಿದ್ರಂತಾನೆ ಅರ್ಥ ಆಗಲಿಲ್ಲ. ಹೋಗ್ಲಿ ಬಿಡಿ, ನನಗೇನು ಅದ್ರ ಬಗ್ಗೆ ಮಾತಾಡೋದು ಬೇಡ, ಸುಮ್ಮನೆ ಇನ್ನೂ ಜಾಸ್ತಿ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಬೇಗ ಡೈಲಿ ರಿಲೀಸ್ ಮಾಡೋ ಆಸೆ ನನಗೂ ಇದೆ. ಬಟ್ ಐಡಿಯಾಗಳು ಬರಬೇಕಲ್ಲ, ಸುಮ್ಮನೆ ಏನೋ ಒಂದು ರಿಲೀಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಡ್ಕೊಳ್ಳಿ, ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಕರ್ನಾಟಕ. ಬೈ ಬಾಯ್.